ಹಾಸನ ತಹಶೀಲ್ದಾರ್ ಗೀತಾಗೆ ಸೇರಿದಂತಹ ಒಂದು ಕಾರಿಗೆ ಬೆಂಕಿ ಹಚ್ಚಲಾಗಿದೆ. ತಹಶೀಲ್ದಾರ್ ಮನೆಯ ಮುಂದೆ ನಿಲ್ಲಿಸಿದ್ದ ಕಾರು ಭಸ್ಮ ಆಗಿದೆ. ಹಾಸನದ ಚನ್ನಪಟ್ಟಣದ ಹೌಸಿಂಗ್ ಬೋರ್ಡ್ನಲ್ಲಿ ನಡೆದಂತಹ ಘಟನೆ ಇದು. ಹೊತ್ತಿ ಉರಿದಿದೆ. K02MP8646 ಈ ನಂಬರ್ನ ಕಾರು ಜುಲೈ 5ರಂದು ಮನೆ ಮುಂದೆ ನಿಲ್ಲಿಸಿದಂತಹ ಕಾರು ಬೆಂಕಿಗಾಹುತಿಯಾಗಿದೆ. ಹೇಗೆ ಬೆಂಕಿ ತಗಲ್ತ ಹಾಗಿದ್ರೆ? ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿರುವಂತಹ ಶಂಕೆ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹೊತ್ತಿ ಉರಿತಾ ಇರುವಂತಹ ಕಾರು. ತಹಶೀಲ್ದಾರ್ ಮನೆಯ ಮುಂದೆ ನಿಲ್ಲಿಸಿದಂತಹ ಕಾರು ಈ ರೀತಿ ಭಸ್ಮ ಆಗಿದೆ. ಹಾಸನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇದ್ದಕ್ಕಿದ್ದಂತೆ ಈ ರೀತಿ ನೆಲೆಸಿದ್ದ ಕಾರು ಬೆಂಕಿ ಹತ್ತಿ ಉರಿದು ಭಸ್ಮ ಆಗುತ್ತೆ ಅಂತಂದ್ರೆ ಈ ಅವಘಡಕ್ಕೇನ್ ಕಾರಣ ಅಂತ ಗಮನಿಸ್ತಾ ಹೋದಾಗ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಅವಘಡ ಸಂಭವಿಸಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ತನಿಖೆ ನಡೆಸುವಂತೆ ದೂರು ಕೂಡ ಕೊಟ್ಟಿದ್ದಾರೆ. ಹಾಸನ ತಹಶೀಲ್ದಾರ್ ಗೀತಾ ಅವರಿಗೆ ಸೇರಿದಂತಹ ಕಾರಿದು ಬೆಂಕಿಗಾಹುತಿಯಾಗಿರೋದು. ಮನೆ ಮುಂದೆ ನಿಲ್ಲಿಸಿದಂತಹ ಕಾರು ಈ ರೀತಿ ಸುಟ್ಟು ಭಸ್ಮ ಆಗಿದೆ ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಯ್ತಾ, ಏನಾಯ್ತು ಅನ್ನೋದು ಈಗ ತನಿಖೆಯಿಂದ ಹೊರಬರಬೇಕಾಗಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ ಇರಬಹುದು ಅಂತ ಶಂಕಿಸಲಾಗ್ತಾ ಇದೆ.